ಬಿಜೆಪಿ ಮೂರ್ ಭಾಗಲಾಗಿದೆ ಸರ್, ಏನ್ ಹೇಳ್ತೀರಿ ಸರ್? ಸರಿ ಮಾಡ್ತೀವಿ. ಥ್ಯಾಂಕ್ ಯು ಸಾರಿ ಅಣ್ಣ, ಬಹಳ ಕಾಯಿಸಿದ್ರೆ ವೇಟ್ ಮಾಡ್ತೀನಿ. ಸಾರಿ, ಕ್ಷಮೆ ಇರ್ಲಿ. ಇಲ್ಲ ಅವ್ರ ಆರೋಗ್ಯ ಸರಿ ಇಲ್ಲ, ಜೆನ್ಯೂನ್ ಇದೆ. ನಾನೇ ಮಾತಾಡಿ ಬೆಳಗ್ಗೆ ಇಲ್ಲಿ ರಾಜ್ಯದ ಇತಿಹಾಸದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಗೆದ್ದಿರಲಿಲ್ಲ. ಮೊನ್ನೆ 5,000 6,000 ಓಟಲ್ಲಿ ನಾವು ಸೋತಿರುವಂತದ್ದು. ಕಳೆದ ಬಾರಿಗಿಂತಲೂ ಕೂಡ 25,000 ಹೆಚ್ಚು ಮತಗಳನ್ನ ನಾವು ಪಡೆದುಕೊಂಡಿದ್ದೇವೆ. ಅದೇ ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯಲ್ಲೂ ಕೂಡ 3,500-4,000 ಓಟಲ್ಲಿ ನಾವು ಸೋತಿರುವಂತದ್ದು. ಹಾಗಾಗಿ ನಾವು ಈ ಉಪಚುನಾವಣೆ ಸೋಲಿನಿಂದ ನಾವೇನು ಹತಾಶರಾಗಿಲ್ಲ. ಉಪಚುನಾವಣೆಗೆ ಬರ್ತದೆ, ಉಪಚುನಾವಣೆಗೆ ಹೋಗ್ತದೆ. ಆದ್ರೆ ಮುಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೇಗೆ ಎದುರಿಸ್ಬೇಕು, ಮುಂದೆ ಹೇಗೆ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು, ಆ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆಯನ್ನ ಪ್ರಾರಂಭ ಮಾಡಿದ್ದೇವೆ. ಕಳೆದ ವಾರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದ ನಂತರದಲ್ಲಿ ಆಡಳಿತ ಪಕ್ಷದಲ್ಲಿ 10 ಗುಂಪುಗಳಾಗಿರುವಂತ ತಾವು ನೋಡ್ತಾ ಇದ್ದೀರಿ. ಹಿರಿಯ ಶಾಸಕರು ಎಲ್ಲರೂ ಕೂಡ ತಿರುಗಿ ಬಿದ್ದಿರುವಂತದ್ದು, ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಂದ್ ಮಾಡಿರುವಂತದ್ದು ತಾವು ನೋಡ್ತಾ ಇದ್ದೀರಿ. ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿರ್ತಕ್ಕಂಥ ತಾವು ನೋಡ್ತಾ ಇದ್ದೀರಿ. ಪಾಪ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಂತೇಳಿ 10 ಬಾರಿ ದೆಹಲಿಗೆ ಹೋಗಿ ಬಂದ್ರು. ರಾಹುಲ್ ಗಾಂಧಿ ಮನೆ ಗೇಟ್ ಕಾಯ್ದು ಸುಸ್ತಾಗಿ ಕಳೆದ ವಾರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಂತೂ ಮಾಡಿದ್ದಾಯ್ತು. ಈಗ ಸಿದ್ದರಾಮಯ್ಯನವ್ರಿಗೂ ಕೂಡ ಇವತ್ತು ಅಸಮಾಧಾನವನ್ನ ಬಹಿರಂಗ ತೋಡ್ಕೊಂಡಿರುವಂತದ್ದು. ಶಾಸಕರು ಇವತ್ತು ಸಚಿವರು ಖಾತೆ ಬಗ್ಗೆ ಖ್ಯಾತೆ ತೆಗೆದಿರ್ತಕ್ಕಂಥ ಪರಿಣಾಮವಾಗಿನೇ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ದೆಹಲಿಗೆ ದೌಡಾಯಿಸಿರ್ತಕ್ಕಂಥದ್ದು. ಭೀಕರ ಬರಗಾಲ ಒಂದ್ ಕಡೆ ಇದೆ. ಬರಗಾಲ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಮನೆ ಗೇಟ್ ಕಾಯ್ಕೊಂಡು ಇವತ್ತು ರಾಜ್ಯಕ್ಕೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ, ರೈತರಿಗೂ ಕೂಡ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಎಸ್ ಸರ್. ವಿಳಂಬ ಮುಖ್ಯಮಂತ್ರಿಗಳು ಗೊಂದಲದಲ್ಲಿದ್ದಾರೆ. ಖಾತೆ ಹಂಚೋದಕ್ಕೆ ವಿಳಂಬ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಯಾರಿಗೆ ಯಾವ ಖಾತೆ ಕೊಡಬೇಕು, ಯಾರಿಗೆ ಮಿನಿಸ್ಟರ್ ಮಾಡಬೇಕು ಎಲ್ಲ ತೀರ್ಮಾನ ಮಾಡುವಂತದ್ದು ರಾಹುಲ್ ಗಾಂಧಿ ಅವರು, ಕೆ ಸಿ ವೇಣುಗೋಪಾಲ್ ಅವರು. ಅಲ್ಲಿ ದೆಹಲಿನಲ್ಲಿ ಯಾವ ಖಾತೆ ಕೊಡಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ಮೇಲೆ ಮುಖ್ಯಮಂತ್ರಿಗೆ ಪರ್ಮಿಷನ್ ಕೊಡುವಂತದ್ದು. ಎಲ್ಲ ಒಂದ್ ಕಡೆ ದೆಹಲಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಇಡೀ ರಾಜ್ಯ ಸರ್ಕಾರವನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಇವತ್ತು ಖಾತೆನೂ ಕೂಡ ಹಂಚೋದಕ್ಕೆ ಇವತ್ತು ಕೂಡ ಆಗ್ತಾ ಇಲ್ಲ. ಸಮನ್ವಯ ಸಮಿತಿ ಬಗ್ಗೆ ಯಾವುದೇ ರೀತಿ ಗೊಂದಲ ಇಲ್ಲ. ನಾನು ಮಾನ್ಯ ಕುಮಾರಸ್ವಾಮಿ ಅವರ ಹತ್ರನೂ ಕೂಡ ಮಾತನಾಡಿದ್ದೇನೆ. ನಾನು ನೆನ್ನೆ ಪೂರ್ವ ನಿಗದಿತ ಕಾರ್ಯಕ್ರಮ ನೆನ್ನೆ ಆಗ್ಲಿ ಇವತ್ತಾಗ್ಲಿ ನಾನು ಇವತ್ತು ಕ್ಯಾನ್ಸಲ್ ಮಾಡಿ ಬಿಡದಿಗೆ ಹೋಗ್ಬೋದಿಲ್ಲ ಅಂತೇನಿಲ್ಲ. ಆದ್ರೆ ಕಳೆದ 3 ಬಾರಿ ನಮ್ಮ ವಿಧಾನ ಪರಿಷತ್ ಚುನಾವಣೆ 3 ಬಾರಿ ಸಭೆ ಕರೆದು ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ವಿನ ಬೇರೆ ಏನೋ ಕಾರಣಗಳಿಲ್ಲ. ಮಾನ್ಯ ವಿಪಕ್ಷ ನಾಯಕರನ್ನೇ ಸಮನ್ವಯ ಸಭೆಗೂ ಕೂಡ ಹೋಗಿದ್ರು. ಚಲವಾದಿ ನಾರಾಯಣಸ್ವಾಮಿ ಅವರೆಲ್ಲರೂ ಕೂಡ ಇದ್ರು. ಇವತ್ತು ಬಿಡದಿ ಪಾದಯಾತ್ರೆಯಲ್ಲಿ ಅವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸಾಂಕೇತಿಕ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು, ಅದ್ರ ಪ್ರಕಾರ ನಾವು ಮಾಡಿದ್ದೇವೆ. ನಾವು ಮತ್ತೆ ಬಿಜೆಪಿ ಬರ್ತೀವಿ ಅಂತ ಅಂದ್ಬಿಟ್ಟು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಬಂದ್ರೆ ನೀವು ಸ್ವಾಗತಿಸ್ತೀರಾ? ಭಾರತೀಯ ಜನತಾ ಪಾರ್ಟಿ ಉಚ್ಚಾಟಿತ ನಾಯಕರು ಇರ್ಬೋದು, ಯಾರೇ ಇರ್ಬೋದು, ಬಿಜೆಪಿ ವಾಪಸ್ ಬರ್ಬೇಕು ಅಂತ ಹೇಳಿದ್ರೆ ಅದು ದೆಹಲಿ ತೀರ್ಮಾನ ಆಗ್ಬೇಕಾಗತ್ತೆ, ದೆಹಲಿ ಚರ್ಚೆ ಆಗ್ಬೇಕಾಗತ್ತೆ. ಚರ್ಚೆ ಆದಾಗ ಅದ್ರ ಬಗ್ಗೆ ಮಾತಾಡ್ತಾರೆ.